ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಉಪಚುನಾವಣೆ ಮುಗಿದ್ರೂ ನಾಯಕರ ನಡುವೆ ಮಾತಿನ ಕಾಳಗ. ಕುಮಾರಸ್ವಾಮಿ ವಿರುದ್ಧ ಸೈನಿಕನ ಸಮರ. ಅಶೋಕ್ ಮತ್ತು ಡಿಕೆ ನಡುವೆ ಒಕ್ಕಲಿಗ ವಾರ್. ಎಚ್ಡಿಕೆಗೆ ಇಬ್ರಾಹಿಂ ಕಿವಿಮಾತೇನು? ಇದೆಲ್ಲವನ್ನ ನೋಡೋಣ ಸೈನಿಕ ಸಿಡಿಲು ನ್ಯೂಸ್ ಟಾಪ್ 9ನಲ್ಲಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜೆಡಿಎಸ್ ಸೋಲುತ್ತಿದ್ದಂತೆ ಪಕ್ಷದಲ್ಲಿ ಈಗಾಗಲೇ ಆತಂಕ ಶುರುವಾಗಿದೆ. ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ನಿಖಿಲ್ ಸತತ 3ನೇ ಬಾರಿಯೂ ಚುನಾವಣೆಯಲ್ಲಿ ಸೋತಿದ್ದು ಜೆಡಿಎಸ್ ಪಕ್ಷಕ್ಕೆ ನುಂಗಲಾರದ ತುಪ್ಪವಾಗಿದೆ. ಈ ನಡುವೆ ಸಿಪಿ ಯೋಗೇಶ್ವರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ನವರು ಸೋತು ಸುಣ್ಣವಾಗಿದ್ದಾರೆ. ಮಗನನ್ನೇ ಗೆಲ್ಲಿಸಿಕೊಳ್ಳದವರು ಕೇಂದ್ರ ಸಚಿವರಾಗಿ ಏನು ಪ್ರಯೋಜನ ಅಂತ ಪ್ರಶ್ನಿಸಿದ್ದಾರೆ. ಜೆಡಿಎಸ್ ವಿರುದ್ಧ ಟೀಕಾ ಪ್ರಹಾರ ಮುಂದುವರೆಸಿದ ಸಿಪಿ ಯೋಗೇಶ್ವರ್, ಜೆಡಿಎಸ್ ಕುಸಿತ ಕಾಣ್ತಿದೆ, ಜೆಡಿಎಸ್ ನಶಿಸಿ ಹೋಗುತ್ತಿದೆ. ಹಳ್ಳಿಗೆ ಬಂದು ದೇವೇಗೌಡರು ಪ್ರಚಾರ ಮಾಡಿದ್ರಲ್ಲ, ಏನಾಯ್ತು? ಜನ ಗೌರವ ಕೊಡ್ಲಿಲ್ಲ, ಸಮುದಾಯವು ಬೆಂಬಲ ಕೊಡ್ಲಿಲ್ಲ. ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಜನ ತಿರಸ್ಕರಿಸಿದ್ದಾರೆ. ಎಲ್ಲ ಒಕ್ಕಲಿಗ ಶಕ್ತಿಯನ್ನ ಇವರು ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಖಿಲ್ ಸೋಲಿನ ಬಗ್ಗೆ ಕುರುಕ್ಷೇತ್ರದ ಕತೆ ಹೇಳಿದ ಯೋಗೇಶ್ವರ್, ಬಬ್ರುವಾಹನ ಹೇಳ್ತಾನಲ್ಲ, ಮಗನನ್ನ ಯುದ್ಧ ಭೂಮಿಗೆ ಕಳುಹಿಸಿ ನೀನು ರಣಹೇಡಿ ಆಗ್ಬಿಟ್ಟೆ ಅಂತ. ಇವತ್ತು ಕೂಡ ಅದೇ ಪರಿಸ್ಥಿತಿಯಾಗಿದೆ. ತನ್ನ ಮಗನನ್ನೇ ಗೆಲ್ಲಿಸಿಕೊಂಡು ಬರಲಿಲ್ಲ ಅಂದ್ರೆ ಕೇಂದ್ರ ಸಚಿವರಾಗಿ ಏನು ಪ್ರಯೋಜನ? ಕುಮಾರಸ್ವಾಮಿ ಬಂಡತನ ಅವರಿಗೆ ಇದ್ರೆ ಈ ಊರು, ಬಿಟ್ರೆ ಇನ್ನೊಂದು ಊರು ಅಂತ ಲೇವಡಿ ಮಾಡಿದ್ರು. ಅವ್ರಿಗೆ ಬಂಡತನ ಇದೆ, ಅವ್ರಿಗೆ ಇದ್ರೆ ಈ ಊರು, ಬಿದ್ರೆ ಮುಂದೂರು, ಅವ್ರು ಯಾವತ್ತೂ ಬಗ್ಗರಲ್ಲ. ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ರು ಚನ್ನಪಟ್ಟಣದಲ್ಲಿ ರಾಜಕೀಯ ವಾಕ್ಸಮರಕ್ಕೆ ಬ್ರೇಕ್ ಬಿದ್ದಿಲ್ಲ. ಚನ್ನಪಟ್ಟಣ ಚುನಾವಣೆ ಬಗ್ಗೆ ಪ್ರತಿಕ್ರಿಯಿಸಿರೋ ಶಾಸಕ ಸಿಪಿ ಯೋಗೇಶ್ವರ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಾಜಿ ಸಿಎಂ ಯಡಿಯೂರಪ್ಪ, ಬಿವೈ ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಬಿಜೆಪಿ ಬಿಟ್ಟು ಬರಲಿಲ್ಲ, ಪಿತೂರಿಯಿಂದಾಗಿ ಹೊರಬಂದೆ ಅಂತ ಆರೋಪಿಸಿದ್ದಾರೆ. ಕುಮಾರಸ್ವಾಮಿ ಅವರು ಪಿತೂರಿಯಿಂದ, ಯಡಿಯೂರಪ್ಪನವರ ಅವ್ರ ಮಗನ ಪಿತೂರಿಯಿಂದ ಆಚೆ ಬರಬೇಕಾಗಿ ಬಂತೆ ಹೊರತು ನಾನೇನು ಬಿಟ್ಟು ಬಂದವನಲ್ಲ. ನಾನೇನು ಇಲ್ಲಿಂದ ಅಲ್ಗಾರಕ್ಕೆ, ಅಲ್ಲಿಂದ ಇಲ್ಲಾರಕ್ಕೆ ನನಗೆ ಆ ಥರ ಮನಸ್ಥಿತಿ ಇಲ್ಲ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಸಿಪಿ ಯೋಗೇಶ್ವರ್, ನಾನು ಬಿಜೆಪಿ ಬಿಟ್ಟು ಬರಲಿಲ್ಲ, ಪಿತೂರಿಯಿಂದಾಗಿ ಹೊರಬಂದೆ. ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ ಪಿತೂರಿ ಮಾಡಿದ್ರು. ಅವರ ಪಿತೂರಿಯಿಂದಾಗಿ ನಾನು ಬಿಜೆಪಿಯಿಂದ ಹೊರಬಂದೆ. ಅನಿವಾರ್ಯ ರಾಜಕೀಯ ಸ್ಥಿತಿ ನನ್ನನ್ನ ಆ ರೀತಿ ಮಾಡಿಸಿದೆ ಅಂತ ಆರೋಪಿಸಿದ್ದಾರೆ. ನಾನು ಕೊನೆ ದಿನದವರೆಗೂ ಕಾದು ಅಲ್ಲಿ ನಿರಾಶೆಯಾಗಿ ನನ್ನ ರಾಜಕೀಯ ಭವಿಷ್ಯ ಅತಂತ್ರ ಆಗುತ್ತಲ್ಲ, ನಾನು ನೆಮ್ಮದಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ, ತಾಲೂಕು ಅನ್ಯಾಯ ಮಾಡಬಾರ್ದು ಅಂತೇಳಿ ನಾನು ರಾಜಕೀಯ ನಿರ್ಣಯ ತಗೊಂಡಿದ್ದೇನೆ ಹೊರತು. ಚನ್ನಪಟ್ಟಣದ ಸೋಲಿನ ವಿಚಾರವಾಗಿ ಆರ್ ಅಶೋಕ್ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಕ್ಕಲಿಗ ನಾಯಕತ್ವದ ಕದನ ನಡೆದಿದೆ. ಚನ್ನಪಟ್ಟಣ ಗೆದ್ದ ಮಾತ್ರಕ್ಕೆ ಡಿಕೆ ಒಕ್ಕಲಿಗ ನಾಯಕನ, ಅದನ್ನ ಒಪ್ಪಿಕೊಳ್ಳೋಕೆ ಆಗುತ್ತಾ ಅಂತ ಅಶೋಕ್ ಕಿಡಿಕಾರಿದ್ರೆ, ಇದಕ್ಕೆ ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ, ಕನಕಪುರದಲ್ಲಿ ನನಗೆ ಡಿಚ್ಚಿ ಕೊಡ್ತೀನಿ ಅಂತ ಬಂದಿಯಲ್ಲಪ್ಪ, ಎಷ್ಟಪ್ಪ ವೋಟ್ ಬಂತು ನಿನಗೆ ಅಂತ ತಿವಿದಿದ್ದಾರೆ. ಬಿಜೆಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದರೆ ಏನರ್ಥ? ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ದ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾಕೆ ಸೋತ್ರಿ ನೀವು? ನಿಮ್ಮ ತಮ್ಮನ ಕೆಲಸ ಕಾಣಕ್ಕಾಗಿಲ್ಲ ನೀವು? ನಾನು ಲೀಡ್ರ್, ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ ಅಶೋಕ್ ಅಣ್ಣ. ನೀನು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಮಗನ ಸೋಲಿನ ನೋವಿನಲ್ಲಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಇಬ್ರಾಹಿಂ ಸಹ ಕೆಂಡ ಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಇಬ್ರಾಹಿಂ, ಮೂಲ ಜೆಡಿಎಸ್ ನಮ್ಮದೇ, ಅದರ ಖಾತೆ ಪಹಣೆಯೆಲ್ಲ ನಮ್ಮ ಹೆಸರಿನಲ್ಲಿದೆ. ಈಗಲೂ ಬಿಜೆಪಿ ಸಹವಾಸ ಬಿಟ್ಟು HDD ಬರಲಿ, ಜೆಡಿಎಸ್ ಪಕ್ಷ ಕಟ್ಟುತ್ತೇವೆ. ಹೊಸ ಪಕ್ಷವೋ, ತೃತೀಯ ರಂಗವೋ ಅಥವಾ ಜೆಡಿಎಸ್ ಬಲವರ್ಧನೆಯೋ ಎಲ್ಲವೂ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೇನೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜೆಡಿಎಸ್ನ 12-13 ಶಾಸಕರು ಪಕ್ಷದ ವಿಚಾರದಲ್ಲಿ ಬೇಸರಗೊಂಡಿದ್ದಾರೆ. ಜಿಟಿ ದೇವೇಗೌಡರಂತೆ ಹಲವು ಶಾಸಕರು ನೋವು ನುಂಗಿಕೊಂಡಿದ್ದಾರೆ. ಈಗ ಇರುವ ಜೆಡಿಎಸ್ ಮನೆಗೆ ಬೆಂಕಿ ಬಿದ್ದಾಗಿದೆ. ಜೆಡಿಎಸ್ ಶಾಸಕರು ಅವರವರ ಕ್ಷೇತ್ರ ಕಾಪಾಡಿಕೊಳ್ಳಬೇಕಿದೆ. ಹೀಗಾಗಿ ಒಬ್ಬೊಬ್ಬರೇ ತಮ್ಮ ಹೇಳಿಕೆ ನೀಡಲು ಆರಂಭಿಸಿದ್ದಾರೆ. ಕುಮಾರಸ್ವಾಮಿ ಈಗಲಾದರೂ ಬುದ್ಧಿ ಕಲಿಯಬೇಕು. ಜೆಡಿಎಸ್ ಪಕ್ಷ ಫ್ಯಾಮಿಲಿ ಕಂಪನಿ ಮಾಡೋದನ್ನ ಬಿಡಬೇಕು. ಆಗ ಮಾತ್ರ ಜೆಡಿಎಸ್ ಉಳಿಯಲು ಸಾಧ್ಯ ಅಂತ ಇಬ್ರಾಹಿಂ ಸಲಹೆ ನೀಡಿದ್ದಾರೆ.